ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ,
ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತಾ. ಕಲಬುರಗಿಯಲ್ಲಿ ಇಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದರು. ಕಲಬುರಗಿ ನಗರಾಭಿವೃದ್ಧಿ ಇಲಾಖೆ, ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತದ ಸಹಯೋಗದಲ್ಲಿನ ನಿರ್ಮಿಸಲಾಗಿದ್ದ MSK ಮಿಲ್ ಪಕ್ಕದಲ್ಲಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಿದರು. ಈಗ ಅವರ ಕಾಳಜಿನವರು ನಮ್ಮ So breakfast is just 5 rupees. Lunch is 10, dinner is 10. Another 24 rupees contribution from the corporation. 50 per ಈ ಸಂದರ್ಭದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮದ ಅಧ್ಯಕ್ಷೆ ಖನಿಜ ಫಾತಿಮಾ, ಶಾಸಕ ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಮಹಾನಗರ ಪಾಲಿಕೆ ಮಹಾಪೌರರಾದ ವರ್ಷಾ ಜಾನೆ, ಜಿಲ್ಲಾಧಿಕಾರಿ ಫೌಜಿಯಾ ತರನುಂ, ಜಿಲ್ಲಾ ಪಂಚಾಯತ್ ಸಿಒ ಬಬರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಸಿಂಧೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಾಜರ್ ಅಲಂ ಖಾನ್ ಸೇರಿದಂತೆ ಅನೇಕರು ಇದ್ದರು. ಬ್ಯಾಂಕಿನಲ್ಲಿರುವ ಪ್ರತಿಯೊಂದು ಸರ್ಕಾರದಿಂದ ಸಿಗುವ ಸೇವೆಗಳು ಮತ್ತು ರೈತರ ಪರಿಹಾರಗಳು ಪ್ರತಿಯೊಬ್ಬ ವ್ಯಕ್ತಿಗೂ ದೊರೆಯುವಂತೆ ಮಾಡಲು ಬ್ಯಾಂಕ್ನ ಸಿಬ್ಬಂದಿಗಳ ಪಾತ್ರ ಬಹಳಷ್ಟು ಪ್ರಾಮುಖ್ಯತೆ ಇದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಸಮದ್ ಪಟೇಲ್ ಹೇಳಿದರು. ಕಲಬುರಗಿ ನಗರದ ಹಳೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಣಕಾಸು ವಲಯದಲ್ಲಿ ಕ್ಷೇಮ ಪಡೆಯುವ ಸ್ವತ್ತುಗಳ ದಕ್ಷ ಮತ್ತು ತ್ವರಿತ ಇತ್ಯರ್ಥಕ್ಕಾಗಿ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಿಮ್ಮ ಹಣ ನಿಮ್ಮ ಹಕ್ಕು ಕುರಿತು ಶಿಬಿರವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಹೆಚ್ಚಿನ ರೈತರಿಗೆ ಸರ್ಕಾರದಿಂದ ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಪಡೆಯಬೇಕು ಎಂಬುದು ಮಾಹಿತಿ ಇರುವುದಿಲ್ಲ. ಅದರಂತೆ ರೈತರು ಬ್ಯಾಂಕ್ನಲ್ಲಿ ಆಧಾರ್ ಕಾರ್ಡ್, KYC, NPCI ಆಧಾರ್ ಕಾರ್ಡ್,
ಶೀಡಿಂಗ್ ನಂತರ ಪ್ರಮುಖ ಕಾರಣಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದಾದ ಸಂದರ್ಭದಲ್ಲಿ NDRF ಮತ್ತು SDRF ನೀಡಿದ ಪರಿಹಾರವನ್ನ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಆಗುವುದಿಲ್ಲ ಎಂದರು. ಜಿಲ್ಲೆಯಲ್ಲಿ 3800 ಜನ ರೈತರಿಗೆ ಆಧಾರ್ NPCI ಇಲ್ಲದ ಕಾರಣದಿಂದಾಗಿ ಸರ್ಕಾರದ ಪರಿಹಾರವನ್ನ ರೈತರ ಖಾತೆಗೆ ನೇರವಾಗಿ ಜಮೆ ಆಗುತ್ತಿಲ್ಲ. ಅದರಂತೆ ಖಾತೆದಾರರು ಯಾವುದೋ ಆಕಸ್ಮಿಕ ಕಾರಣಗಳಿಂದ ಮರಣವನ್ನ ಅಪ್ಪಿದ್ರೆ ಅವರ ಕುಟುಂಬದವರನ್ನ ಹೆಚ್ಚು ಬ್ಯಾಂಕ್ಗಳಿಗೆ ಅಲೆದಾಡಿಸದೆ RBI ನಿರ್ದೇಶನಗಳನ್ನ ಪಾಲಿಸಿ ಅವರ ಅವಲಂಬಿತರು ಪರಿಹಾರವನ್ನ ಪಡೆಯಲು ಸಾಧ್ಯವಾಗುವಂತೆ ಬ್ಯಾಂಕ್ನ ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡಬೇಕು ಎಂದು ತಿಳಿಸಿದರು. ನಿಮ್ಮ ಹಣ ನಿಮ್ಮ ಹಕ್ಕು ಅಂತ ಈಗ ನಮ್ಮ RBIಲಿಂದ ಏನು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸಾಹೇಬ್ರು ಹೇಳ್ದಂಗೆ ಈಗ ಆಲ್ರೆಡಿ ಇದು ಕಂಟಿನ್ಯೂಸ್ ಪ್ರೊಸೆಸ್ಸು. ಪರ್ಟಿಕ್ಯುಲರ್ಲಿ ನಾನು ಕೃಷಿ ಇಲಾಖೆಯಿಂದ ಇರೋದ್ರಿಂದ ನಮ್ಮ ರೈತ ಬಾಂಧವ್ರಿಗೆ ನಾ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ತಾವು ಮೊದಲೆಲ್ಲೋ ಅಕೌಂಟ್ ಓಪನ್ ಮಾಡಿರ್ತೀರ, ಅಲ್ಲಿ MSP ದುಡ್ಡು ಬಂದಿರ್ಬೋದು, ಪರಿಹಾರ ದುಡ್ಡು ಬಂದಿರ್ಬೋದು, ಇನ್ಶೂರೆನ್ಸ್ ದುಡ್ಡು ಬಂದಿರ್ಬೋದು, ಅಥವಾ ಯಾವುದಾದ್ರು FD ಇಟ್ಟು ಮರ್ತು ಹೋಗಿರ್ಬೋದು. ಹೋಗಿ ಕೇಳಿದಾಗ ಇಲ್ಲರಿ ಅಕೌಂಟು ಡಾರ್ಮೆಂಟ್ ಆಗಿದೆ ಅಂತ ಹೇಳಿರ್ಬೋದು ತಮಗೆ. ಅದಕ್ಕೆ ತಾವೇನು ಮಾಡಿ ತಮ್ಮೆಲ್ಲ ಹಳೆಯ ಅಕೌಂಟು ಖಾತೆ ತಮ್ಮ ತಂದೆಯವ್ರದ್ದು, ತಮ್ಮ ಅಜ್ಜವ್ರದ್ದು ಯಾರ್ದಾದ್ರೂ ಇರ್ಬೋದು, ಹೋಗಿ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ RBI ಗೈಡ್ಲೈನ್ಸ್ ಪ್ರಕಾರ ಬೇಕಾದಂಥದ್ದು EKYC ಡಾಕ್ಯುಮೆಂಟ್ ಕೊಟ್ಟು ಆ ಹಣನ ತಾವು ಮರಳಿ ಪಡ್ಕೋಬೋದು. ಅದಕ್ಕೆ ನಾನು ಸ್ಪೆಷಲಿ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಟ್ಟಾರೆಯಾಗಿ ನಮ್ಮ RBI ಈಗ DGM ಸಾಹೇಬ್ರು ಹೇಳ್ದಂಗೆ 116 ಕೋಟಿ ರೂಪಾಯಿ, ನಮ್ಮದೇನು 3,80,000 ಅಕೌಂಟ್ ಹೋಲ್ಡರ್ಸ್ ಕಲಬುರಗಿಯಲ್ಲಿ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ನಾವು ಇವತ್ತಿಂದ ಈ ಬಿಗಿನಿಂಗ್ ಮಾಡಿದ್ದೀವಿ. ಈ ಒಂದು ಪ್ರೊಸೆಸ್ನಲ್ಲಿ ಅವರು ಬ್ಯಾಂಕಿಗೆ ಹೋಗಿ LIC ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಎಲ್ಲೇ ಇರ್ಬೋದು, ಹೋಗಿ ಮಾಹಿತಿ ಕೊಟ್ಟು ಅವ್ರ ಅಮೌಂಟನ್ನು ಅವರು ಮತ್ತೆ ರಿಟರ್ನ್ ತೊಗೋಬೋದು. Good numbers to settle this unclaimed deposits, and our also one facilities, one scheme also RBI has launched, and branch manager will be awarded based on the performance. Are you aware of that? Yes, good. So accordingly, please you worked on it and try to reduce the number and try to locate the customers, depositors whose fund has been already transferred to DEA fund. Take the help of BCs, CSPs, FLCs, and to some extent you can take the help of CFL also with the help of LDM, and then government unclaimed deposit this account. So first of all, my request is you looked at all the government accounts, scheme based small accounts are there in all the small branches also. Those schemes are already long back, it was stopped, and that the person working in that particular scheme, that person also, it is difficult to trace that person also, right? So KYC, re-KYC, whatever, it is very difficult to do that. You have to take the help of LDM, and LDM will take the help of CEO, so that unclaimed deposit, whatever is there in the government account, that can be settled. And for that, what are the strategy, how we will go about it? So you have to think about it, what strategies have been adopted so far, what were the challenges you have faced, and whatever challenges you have faced, that you have to deliberate with the LDM, and even with me also, LDM will also talk with me. Then the challenges whatever you have faced, that ಇತ್ತೀಚೆಗೆ ನಡೆದ ಆಳಂದ್ ತಾಲೂಕಿನ ಬೂಸನೂರು ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಉದ್ದೇಶಪೂರ್ವಕವಾಗಿ ಬಿಜೆಪಿ ಮುಖಂಡರು ಚುನಾವಣಾ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಕೂಡಲೇ ಬಿಜೆಪಿ ಮುಖಂಡರ ಮತ್ತು ಅಭ್ಯರ್ಥಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗುಲ್ಬರ್ಗ, ಬೀದರ್ ಮತ್ತು ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷ RK ಪಾಟೀಲ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ್ನಲ್ಲಿ ನಡೆದಿರುವ ಎನ್ನಲಾಗುತ್ತಿರುವ ಮತಕಳ್ಳತನ ಪ್ರಕರಣವನ್ನು ಮುಚ್ಚಿ ಹಾಕಲು ಬೂಸನೂರು ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಗಲಭೆ ನಡೆಸಿದ್ದಾರೆ. ಅಲ್ಲದೆ ಚುನಾವಣಾ ಅಧಿಕಾರಿಗಳ ಮೇಲೆಯೂ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸಿರುವುದು ಅಲ್ಲಿನ ಸಿಸಿ ಕ್ಯಾಮೆರಾಗಳಲ್ಲಿ ದಾಖಲಾಗಿದೆ. ಈ ಕುರಿತು ಸಮಗ್ರವಾಗಿ ತನಿಖೆ ನಡೆಯಲಿ ಎಂದು ಒತ್ತಾಯಿಸಿದರು. ಇನ್ನು ಬಿಜೆಪಿ ಮುಖಂಡ ಹರ್ಷಾನಂದ್ ಗುತ್ತೇದಾರ್ ಮತ್ತು ಅಶೋಕ್ ಗುತ್ತೇದಾರ್ ಬೆಂಬಲಿಗರು ಭಯದ ವಾತಾವರಣ ನಿರ್ಮಿಸಿ ಕಾನೂನು ಬಾಹಿರವಾಗಿ ರಸ್ತೆ ತಡೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಕಾನೂನು ಉಲ್ಲಂಘಿಸಿದ್ದಾರೆ. ಈ ಘಟನೆಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಈಗಾಗಲೇ ಕಲಬುರಗಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದರು. ಅವರು 4 ಜನ, ನಮ್ಮವ್ರು 4 ಜನ ಸೇರಿ ಎಲ್ಲರೂ ಕಾಂಪ್ರಮೈಸ್ ಆಗಿ ಪೆನಲ್ ಆಗ್ತಾ ಇತ್ತು. ಯಾವಾಗೂ ಎಲೆಕ್ಷನ್ ಮಾಡಿಲ್ಲ. ಆದ್ರೆ ಈ ವರ್ಷ ಅವರು 13 ಕೋಟಿ ಮೇಲೆ ಏನು ಅವರು
ಭಾಳ ತಲೆ ಕೆಡಿಸ್ಕೊಂಡು ಇಲೆಕ್ಷನ್ಗೆ ಬಂದರು. ಒಂದನೇದ್ದು. ಎರಡನೇದ್ದು, KMFನವರು ಆಫೀಸರ್ಗಳನ್ನ ನಾವು ಇಲೆಕ್ಷನ್ನಲ್ಲಿ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. DR ಆಫೀಸ್ನಿಂದ ಮತ್ತು GR ಆಫೀಸ್ನಿಂದ ಅಧಿಕಾರಿಗಳು ಅಲ್ಲಿಂದಲೇ ನೇಮಕ ಆಗ್ಯದ. ಯಾರಾದರೂ ಒಬ್ಬ ವ್ಯಕ್ತಿ ಆದರೂ KMFನವರು ಬಂದಿದ್ರೆ ಅದು ಸಾಬೀತುಪಡಿಸ್ಬೇಕು. KMFನ ಯಾವುದೇ ಒಬ್ಬ ಅಧಿಕಾರಿನ ಆ ಇಲೆಕ್ಷನ್ ಅಲ್ಲಿ ಹಾಕಿದ್ರೆ ಸಾಬೀತುಪಡಿಸ್ಬೇಕು. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಬರೇ ಸುಳ್ಳು ಸೃಷ್ಟಿ ಮಾಡಿ ನಮ್ಮ ಆಳಂದ ತಾಲೂಕಿನಲ್ಲಿ ಇಡೀ ದೇಶದಲ್ಲೇ ಈ ವೋಟ್ ಚೋರಿಯಲ್ಲಿ ಏನು ಕರಡು ಸಿಗ್ತಾ ಇದಾರಲ್ಲ ಅದನ್ನು ಮುಚ್ಚಾಕುವ ಸಲುವಾಗಿ ಈ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಅವರು ಬಹಳ ಜಾಗ್ರತೆಯಿಂದ ಇರಬೇಕಾಗಿದೆ. SIT ತನಿಖೆ ಆಗ್ತಾ ಇದೆ. 6018 ವೋಟ್ಗಳನ್ನ ಏನ್ ಚೋರಿ ಮಾಡಿದಾರ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಆ ಯಾರು ವೋಟ್ ಅದು ಚೋರಿ ಆಗಿದೆಯಲ್ಲ ಅವರನ್ನ ತನಿಖೆ ಮಾಡ್ತಾ ಇದ್ದಾರ. ಅದರ ಭಯದಿಂದ ಇದನ್ನ ಕುತಂತ್ರಕ್ಕಾಗಿ ಅದು ಕೂಡ ನಿಮ್ಗೆ ಹೇಳಲು ಬಯಸ್ತೀನಿ, ಅದು ಬಿಜೆಪಿಯವರೇ ಆ ಬ್ಯಾಲೆಟ್ ಪೇಪರ್ ಅನ್ನ ತಂದಿಟ್ಟು ಒಳಗೇನಪ್ಪ ಅಂದ್ರೆ ಗಲಾಟೆ ಮಾಡೋದು ಕೂಡ ಸತ್ಯ ಅಂತ ನಿಮ್ಮಲ್ಲಿ ಇವತ್ತು ಸಾಬೀತುಪಡಿಸ್ತೀನಿ. ಅದು ಯಾಕೆ CC ಕ್ಯಾಮ್ರಲ್ಲಿ ನೀವು ನೋಡ್ಬೋದು. CC ಕ್ಯಾಮ್ರಾ ಇಲೆಕ್ಷನ್ ಅಲ್ಲಿ ಅಲ್ಲಿರುವಂತ CC ಕ್ಯಾಮ್ರಾನ ಚೆಕ್ ಮಾಡಿದಾಗ ಗೊತ್ತಾಗ್ತದೆ ಅದು ಕೂಡ ಬ್ಯಾಲೆಟ್ ಪೇಪರ್ ಅದು ಯಾರು ತಂದಿಟ್ಟಿದ್ದಾರೆ, ಹ್ಯಾಂಗ್ ಆಯ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು. ಅದು ಆದ್ಮೇಲೆ ಯಾಕೆ ಓಟನ್ನ ಹಾಕುವಂತ ಬಾಕ್ಸ್ ನಲ್ಲಿ ನೀರ್ ಯಾಕೆ ಹಾಕಿದ್ರು, ನೀರ್ ಯಾಕೆ ಸಲುವಾಗಿ ಹಾಕಿದ್ರು? ತಪ್ಪಿತಸ್ಥರು ಯಾರೇ ಇದ್ರು ಕೂಡ ಅದನ್ನ ಸಾಬೀತಾಗ್ಬೇಕು. ಅದನ್ನ ನೀರ್ ಹಾಕಿ ಇಲೆಕ್ಷನ್ ಅನ್ನ ಯಾಕೆ ಸ್ಟಾಪ್ ಮಾಡಿದ್ರು? ಒಂದ್ ವೇಳೆ ಅದು ತಪ್ಪೇ ಆಗಿದ್ರೆ ಆ ಬೂತ್ ಅನ್ನು ಒಂದೇ ಸ್ಟಾಪ್ ಮಾಡಿ ಬೇರೆ ಬೂತ್ನಲ್ಲಿ ಇಲೆಕ್ಷನ್ ನಡೆಸಬೇಕಾಗಿತ್ತು. ಮತ್ತೆ ನಾವು ಕೂಡ ಎಲ್ಲರೂ 35 ಕೋಟಿ ಸಾಲ ಏನದ ಅದನ್ನ 1100 ರೂಪಾಯಿ ಷೇರುದಾರಿದ್ದಂತ ನಮ್ಮ ರೈತ ಬಾಂಧವರಿಗೆ ಅದು ತಲೆಗೆ ಭಾರ ಆಗ್ತದೆ. ಇವತ್ತಿಲ್ಲ ನಾಳೆಗೆ ಭಾರ ಆಗೇ ಆಗ್ತದೆ. ಆ ದುಡ್ಡು ಆ ರೈತರಿಗೆ ಭಾರ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿನೇ ನಾವು ಇಷ್ಟು ಕಷ್ಟಪಟ್ಟು ಎಲ್ಲ ರೈತ ಬಂದವರು ಸೇರಿ ನಾವು ಈ ಟನಲ್ ಅನ್ನ ಮಾಡಿ ನಾವು ಇಲೆಕ್ಷನ್ ಮಾಡಬೇಕು ಅನ್ನೋ ಉದ್ದೇಶ ನಮ್ದಾಗಿತ್ತು. ಆದ್ರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸುಮ್ಮನೆ ಎಲ್ಲರಿಗೂ ತಂದು RK ಪಾಟೀಲ್ ಅವರು ಮಾಡಿದ್ರು, BR ಪಾಟೀಲ್ ಅವರು ಮಾಡಿದ್ರು. ಇದು ಸತ್ಯಕ್ಕೆ ಸಮೀಪಿದ್ದಂಥದನ್ನ ಸ್ವಲ್ಪ ಸಮಾಜದಲ್ಲಿ ಸತ್ಯವನ್ನ ಹೇಳೋದನ್ನ ಮೊದಲು ಕಲಿಬೇಕು ಅಂತ ಈ ಪತ್ರಿಕೆ ಮಾಧ್ಯಮದಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. AIUTUC ನೇತೃತ್ವದಲ್ಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ 9ರಂದು ಬೆಳಗಾವಿ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಮಿಕ ಸಂಘಟನೆಗಳ ರಾಜ್ಯ ಕಾರ್ಯದರ್ಶಿ ಕೆ ಸೋಮಶೇಖರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಸುಮಾರು 43 ಇಲಾಖೆ ಹಾಗೂ ನಿಗಮ ಮಂಡಳಿಗಳಲ್ಲಿ ಕಳೆದ 25ರಿಂದ 30 ವರ್ಷಗಳಿಂದ ಗುತ್ತಿಗೆ, ಹೊರಗುತ್ತಿಗೆ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಮಾರು 3 ಲಕ್ಷಕ್ಕೂ ಅಧಿಕ ಕಾರ್ಮಿಕರನ್ನು ಕಾಯಂಗೊಳಿಸಲು ಮತ್ತು ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ AIUTUC ವತಿಯಿಂದ ಡಿಸೆಂಬರ್ 9ರಂದು ಬೆಳಗಾವಿ ಚಲೋ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ಈ ಹೋರಾಟ ಸಂಘಟಿಸಲಾಗಿದೆ ಎಂದರು. ಇಂಥ ವಿವಿಧ ಇದರಲ್ಲಿ ಕೆಲಸ ಮಾಡತಕ್ಕಂಥ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಕಳೆದ 30 ವರ್ಷಗಳಿಂದ ರಾಜ್ಯ ಸರ್ಕಾರದಲ್ಲಿ ಇದನ್ನ ಅಲೋ ಮಾಡಿದ್ದಾರೆ. ಸೊ ಅಲ್ಲಿಂದ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಈ ಥರ ಗುತ್ತಿಗೆ ಹೊರಗುತ್ತಿಗೆ ನೌಕರರು ರಾಜ್ಯದಲ್ಲಿದ್ದಾರೆ. ಅವರ ಒಂದು ಶೋಷಣೆ, ಅವರಿಗೆ ನ್ಯಾಯಯುತವಾದಂಥ ಗೌರವ, ಇದು ನ್ಯಾಯಯುತವಾದಂಥ ಕನಿಷ್ಠ ವೇತನ ಸಿಗ್ತಾ ಇಲ್ಲ, PF ESI ಸಿಗ್ತಾ ಇಲ್ಲ ಅಂತೇಳಿ ಪದೇ ಪದೇ ಹೋರಾಟಗಳಾದಾಗ ರಾಜ್ಯ ಸರ್ಕಾರ ಈಗ ಒಂದು ಉಪಸಮಿತಿ ಮಾಡಿ ಇಷ್ಟು ವರ್ಷಗಳ ನಂತರ ಅದಕ್ಕೆ ಕೊನೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ HK ಪಾಟೀಲ್ ಅವರ ನೇತೃತ್ವದಲ್ಲಿ ಮಂತ್ರಿಮಂಡಲದ ಉಪಸಮಿತಿ ರಚನೆ ಆಗಿದೆ. ಆ ಉಪಸಮಿತಿಯ ರಚನೆ ಸ್ವಾಗತಾರ್ಹವಾಗಿದೆ. ಅದಕ್ಕೆ ಕೊನೆ ಹಾಕಬೇಕು, ಅವರ ಶೋಷಣೆಗೆ ಕೊನೆ ಹಾಕಬೇಕಂತ ಹೇಳಿ. ಆದರೆ ಆ ಉಪಸಮಿತಿಯ ಪ್ರಸ್ತಾವನೆಗಳು ಬಹಳ ಆತಂಕಕಾರಿಯಾಗಿದ್ದಾವೆ. ಅದಕ್ಕೋಸ್ಕರ ಇದನ್ನ ನಮ್ಮ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUC ಕರ್ನಾಟಕ ರಾಜ್ಯ ಸಮಿತಿ ಬಹಳ ಆತಂಕದಿಂದ ನಾವು ಆತಂಕಗೊಂಡಿದ್ದು, ಕಾರ್ಮಿಕರ ಅಭಿಲಾಷೆನ ಕೇಳಿ ನಾವು ಆತಂಕಗೊಂಡು ಈಗ ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಬೆಳಗಾವಿನ
ಚಳಿಗಾಲದ ಅಧಿವೇಶನದ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದೇ ಡಿಸೆಂಬರ್ 9ನೇ ತಾರೀಕು ಬೆಳಗಾವಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ. ಆ ಬೆಳಗಾವಿ ಅಧಿವೇಶನನ್ನೇ ನಾವು ಯಾಕೆ ಮಾಡಿಕೊಂಡಿದ್ದೀವಿ ಅಂದ್ರೆ, ಬೆಳಗಾವಿ ಅಧಿವೇಶನದಲ್ಲಿ ಅವರು ಒಂದು ಶಾಸನ ತರ್ತೀವಿ, ಅದಕ್ಕೊಂದು ಕಾಯ್ದೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಸೊ ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಷ್ಟು ಜನ ಕಾರ್ಮಿಕರು ಶೋಷಣೆಗೊಳಗಾಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ, ಅವರಿಗೆ PF ಸಿಕ್ಕಿಲ್ಲ, ESI ಸಿಕ್ಕಿಲ್ಲ, ಮತ್ತೆ ಅವರಿಗೆ ಮಿನಿಮಮ್ ವೇಜಸ್ ಸಿಕ್ಕಿಲ್ಲ, ಮತ್ತು ಏಜೆನ್ಸಿಗಳಿಂದ ಶೋಷಣೆಗೊಳಗಾಗಿದೆ ಅನ್ನೋದು ಅವರು ಮುಂದೆ ಇಟ್ಟು ಈಗ ನೇರ ನೇಮಕಾತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈಗ ನಮ್ಮ ಪ್ರಶ್ನೆ ಇರೋಂಥ, ನೇರ ನೇಮಕಾತಿ ಮಾಡಿ ಈಗಿರ್ತಕ್ಕಂಥ ವರ್ಕರ್ಸ್ ನಲ್ಲಿ ಯಾರಿಗೆ ಒಂದು ಅರ್ಹತೆ ಇದೆ ಅವರನ್ನ ಮಾತ್ರ ನಾವು ಅವ್ರ ಲಿಖಿತ ಪರೀಕ್ಷೆಯನ್ನು ಕರೀತಾರೆ. ಆ ಒಂದು ಕಾಲ್ಫಾರ್ಮ್ ನಲ್ಲಿ, ಆ ಲಿಖಿತ ಪರೀಕ್ಷೆಯಲ್ಲಿ ಅವ್ರು ಬಂದು ಎಕ್ಸಾಮ್ ನಲ್ಲಿ ಅಟೆಂಡ್ ಮಾಡಿ ಅವ್ರ ಲಿಖಿತ ಪರೀಕ್ಷೆ ಬರುದು ಹೊರಗಡೆ ಯಾರ ಅಭ್ಯರ್ಥಿಗಳು ಈಗ ಈ ಒಂದು ನೇಮಕಾತಿಗೆ ಸ್ಪರ್ಧೆ ಮಾಡಿರ್ತಾರೋ ಅವ್ರ ಜೊತೆ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ಇನ್ನೊಂದು ಹೇಳ್ತಾ ಇದ್ದಾರೆ, ಮತ್ತು ಯಾರಿಗೆಲ್ಲ ಅಗತ್ಯ ಇದೆ ಅವ್ರಿಗೆ ನಾವು ವೇಟೇಜ್ ಕೊಡ್ತೀವಿ ಅಂತಾನು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಸರ್ಕಾರಕ್ಕೆ ನೇರವಾಗಿ ಕೇಳ್ತಾ ಇದ್ದೀವಿ, ಇವರು ಕಳೆದ 30 ವರ್ಷಗಳಿಂದ, 20 ವರ್ಷಗಳಿಂದ, 15 ವರ್ಷಗಳಿಂದ, 10 ವರ್ಷಗಳಿಂದ ಇಲಾಖೆಯಲ್ಲಿ ಸೇವೆ ಮಾಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಅವರು ಸೇವೆ ಮಾಡ್ಯಾರಂದ್ರೆ ಅವರು ಈ ಒಂದು ಕೆಲಸಕ್ಕೆ ಯೋಗ್ಯರಿದ್ದಾರೆ, ಅರ್ಹರಿದ್ದಾರೆ ಅಂತಾನೆ ಇಲಾಖೆ ಕೆಲಸಗಳು ನಡೆದಿದ್ದಾರೆ. ಈಗ ಅವರು ಇದನ್ನ ಮುಂದಿಟ್ಕೊಂಡು, ಅಂದ್ರೆ ನೇರ ನೇಮಕಾತಿಯನ್ನ ಮುಂದಿಟ್ಕೊಂಡು ನೀವು ಮತ್ತೆ ಎಕ್ಸಾಮ್ ನಲ್ಲಿ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಷ್ಟವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಕೇಳ್ತಾ ಇರೋದಂದ್ರೆ, ಯಾರೆಲ್ಲ ಯಾವ ಹುದ್ದೆಯಲ್ಲಿ. ಕಲಬುರಗಿ ಮಹಾನಗರ ಪಾಲಿಕೆಯ ಡೆನಲ್ ಯೋಜನೆ ಅಕ್ರಮವಾಗಿ ನಡೆದದ್ದು, ಈ ಕೂಡಲೇ ಸೂಕ್ತ ತನಿಖೆ ನಡೆಸಬೇಕು ಹಾಗೂ ಅಧಿಕಾರ ದುರುಪಯೋಗದ ಅಡಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಯೋಜನೆಗೆ ಸಂಬಂಧಪಟ್ಟ 4 ಜನ ಕೆಸರ್ ವರ್ಕರ್ಸ್ಗಳನ್ನ ಈ ಕೂಡಲೇ ಅಮಾನತು ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಲಕ್ಷ್ಮೀಕಾಂತ್ ಮಾಲಿ ಪಾಟೀಲ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯೂನಿಯನ್ ಬ್ಯಾಂಕ್ನವರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಂಡು ಯೂನಿಯನ್ ಬ್ಯಾಂಕ್ನಲ್ಲಿ ಸುಮಾರು 270 ಜನ ಲೋನ್ ಮಾಡಿದ್ದಾರೆ. ಆದ್ರಿಂದ ಯೂನಿಯನ್ ಬ್ಯಾಂಕ್ ವಿರುದ್ಧ ಅಧಿಕಾರ ದುರುಪಯೋಗ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು. ಬ್ಯಾಂಕ್ನವರು ಮಂಜೂರಾತಿ ಪತ್ರ ನೀಡುವುದಕ್ಕಿಂತ ಮೊದಲೇ ಮಹಾನಗರ ಪಾಲಿಕೆ ಡೆನಲ್ ಯೋಜನಾ ಅಧಿಕಾರಿಗಳು ಉಪಸಾರಿಗೆ ಆಯುಕ್ತರಿಗೆ ಲೆಟರ್ ಟೈಪ್ ಮಾಡಿ ಆಯುಕ್ತರ ಸಹಿ ತೆಗೆದುಕೊಂಡಿದ್ದಾರೆ. ಸರ್ಕಾರದ 430 ಜನರ ಗುರಿಯಲ್ಲಿ ಮುಸ್ಲಿಮರಿಗೆ ಸುಮಾರು 230 ಜನರಿಗೆ ಆಯ್ಕೆ ಮಾಡಿದ್ದಾರೆ. ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಎಂಬುದು ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು. ಬಡವರಿಗೆ ಸಿಗಬೇಕಾದಂತ ಮಹಾನಗರ ಪಾಲಿಕೆ ಡೆನಲ್ ಯೋಜನೆ ಇದು ಕೇವಲ ಹಣವಂತರಿಗೆ ಮತ್ತು ಯಾರು ಏನಂತ ಪೊಲಿಟಿಕಲ್ ಸಪೋರ್ಟ್ ಅದ ಅವ್ರಿಗೆ ಅಷ್ಟೇ ಸಿಗ್ಲತ್ತದ, ಬಡವರಿಗೆ ಯಾರಿಗೆ ಸಿಗಲಾಗ್ಯದಂಬ ಒಂದು ಉದ್ದೇಶವೇ ಇವತ್ತು ಸುದ್ದಿಗೋಷ್ಠಿ ಮಾಡಿತ್ತು. ಈಗಾಗಲೇ ಇದರ ಬಗ್ಗೆ ಸಂಬಂಧಪಟ್ಟಾಗೆ ನಾವು ಏನಪ್ಪಾ ಅಂತಂದ್ರೆ, ಮಹಾನಗರ ಪಾಲಿಕೆ ಆಯುಕ್ತರು ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು ಕಲಬುರಗಿ ಕನೆಕ್ಟಲ್ಲಿ ಆಗಿರ್ಬೋದು ದೂರು ದಾಖಲಿಸಿದರು. ಅದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕಿಲ್ಲ, ಅದಕ್ಕೆ ಉತ್ತರವೇ ಸಿಕ್ಕಿಲ್ಲ. ಅದಕ್ಕೆ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವೇನಪ್ಪಾ ಅಂದ್ರೆ, ನಗರಾಭಿವೃದ್ಧಿ ಸಚಿವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ, ಕಲಬುರಗಿ ಮಹಾನಗರ ಪಾಲಿಕೆ ಡೆನಲ್ ಯೋಜನೆ ಅಡಿಯಲ್ಲಿ ಅಕ್ರಮ ನಡೆದಿದ್ದು, ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಸಂಬಂಧಪಟ್ಟ 4 ಜನ ಕೇಸ್ ವರ್ಕರ್ಗಳನ್ನು ಅಮಾನತು ಮಾಡಿ ಇದು ಏನಪ್ಪಾ ಅಂದ್ರೆ ಎನ್ಕ್ವೈರಿ ಮಾಡ್ಬೇಕಂತ ನಮ್ದೊಂದು ಆಗ್ರಹ. ಇದು ಅಕ್ರಮ ಹೆಂಗಾಯ್ತಪ್ಪ ಅಂತಂದ್ರೆ, ಸರ್ಕಾರ ಏನು ನಿಗದಿಪಡಿಸಿದ ಒಂದು ಗುರಿ, ಆ ಗುರಿಗಿಂತ ಹೆಚ್ಚಿಗೆ ಅರ್ಜಿಯವರು ಮಂಜೂರು ಮಾಡಿರುತ್ತಾರೆ. ಸರ್ಕಾರ ಏನದ ಫಸ್ಟಿಗೆ ಕೇವಲ 131 ಅರ್ಜಿ ಕರೆದಿತ್ತು. ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ, ಆ 131 ಬಿಟ್ಟು ಹೆಚ್ಚಿಗೆ ಅರ್ಜಿಯಿಂದ ಮಂಜೂರು ಮಾಡಿ ಇದು ಮಾಡಿದ್ರು. ಅದು ಮುಚ್ಚುವ ಸಲುವಾಗಿ ಏನದ ಬೆಂಗಳೂರಿಗೆ ಒಂದು ಲೆಟರ್ ಬರ್ದು 301 ಹೆಚ್ಚಿನ ಗುರಿ ತರಿಸ್ಕೊಂಡ್ರು. ಆ ಗುರಿ ತರಿಸಿದಾಗ 431 ಆಯ್ತು. ಅದು ಇರಲಿ, ಸರ್ಕಾರ ಏನೋ ಗುರಿ ಕೊಟ್ಟಿತ್ತು 430 ಬಡವರಿಗೆ ಆಗಲಿ. ಬಟ್ ಇವ್ರು ಆ 430 ಬಿಟ್ಟು 492 ಮಾಡೋದು, 60 ಜನಕ್ಕೆ ಹೆಂಗೆ ಮಾಡಿದ್ರು? ಅದು ಒಂದು ಪ್ರಶ್ನೆ ಅದ. ಇನ್ನೊಂದು ಏನಪ್ಪಾ ಅಂದ್ರೆ, ಇಲ್ಲಿ ಯೂನಿಯನ್ ಬ್ಯಾಂಕಿಗೆ ಇವರು ಹೋಲ್ಸೇಲ್ ಶೆಲ್ ಆಗಿರೋದು ನಮ್ಮ ಅಭಿಪ್ರಾಯ.
ಈಗ ಸರ್ಕಾರದ ಏನದ ಯೋಜನೆ ಕೆಲವೊಂದು ಬ್ಯಾಂಕಿಗೆ ನಿಗದಿತ ಗುರಿ ಇರ್ತದೆ, 5-10 ಇರ್ಬೋದು. ಆದ್ರೆ ಈ ಇಂಡಿಯನ್ ಬ್ಯಾಂಕ್ ಕಂಪನಿ 270 ಜನರಿಗೆ ಲೋನ್ ಮಾಡ್ಯಾರ. ಅದು 270 ಜನರಿಗೆ 250 ಜನ ಖಾಲಿ TVS 19 ಶೆಲ್ ಆಗಿದೆ. ಒಂದೇ ಕಂಪ್ನಿ ಆಟೋ ಒಂದೇ ಬ್ಯಾಂಕ್ ಶೆಲ್ ಮಾಡ್ಯಾರ. ನಾವು ಹೋಗಿ ಇಂಡಿಯನ್ ಬ್ಯಾಂಕ್ ಒಳಗೆ ವಿಚಾರಿಸಿದಾಗ ಅವ್ರು ನಮಗೊಂದು ಮಾತಾಡಿದ್ರು, ಏನಪ್ಪ ಅಂತಂದ್ರೆ ನಾವು ಏನದ ಇವು ಯಾವ ಕಸ್ಟಮರ್ ನೋಡಿ ಲೋನ್ ಮಾಡಿಲ್ಲ, ಕೇವಲ ನಮ್ಮ ಹತ್ರ ದೇವಾನಂದ್ TVSದವರು 25 crore CC ಇಟ್ಟಾರ, ಅದಕ್ಕೆ ಅವ್ರು ಬೇಡಂಗೆ ಲೋನ್ ಕೊಡ್ತೀವಿ ಅಂತ ಹೇಳಿ. ನಮಗೆ ಬ್ಯಾಂಕ್ ನೋಡ್ದ ಹತ್ರ ತಕರಾರು ಏನಿಲ್ಲ. ದೇವಾನಂದ 25 crore ಇರಲಿ 10 crore ಇರಲಿ ನಮಗೆ ಬೇಕಾದ ವಿಷಯದ ಅವ್ರು ಏನ್ಯಾಕೆ ಮಾಡಲಿ. ಬಟ್ ಸರ್ಕಾರಿ ಯೋಜನೆ ಒಳಗೆ ಹೆಂಗೆ ಕೊಟ್ಟು ಅದು ನಮಗೆ ಪ್ರಶ್ನೆ ಅದ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಈ ಇಂಡಿಯನ್ ಬ್ಯಾಂಕ್ ಮಾಡಿ ಒಂದು ಪ್ರಕರಣ ದಾಖಲಿಸು. ಯಾಕೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಹಿನ್ನೆಲೆಯಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಬಾಬಾ ಸಾಹೇಬ್ರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣವನ್ನು ನಾವು ಇಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಅವರು ಭಾಗವಹಿಸಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಭಾಳ ಪ್ರಯತ್ನ ಮಾಡಿ ಈ ಸ್ವಾತಂತ್ರ್ಯ ಕೂಡ ನಮಗೆ ಕೊಡಿಸಿದಂಥ ಮಹಾನ್ ನಾಯಕರು. ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ನಮ್ಮದೇ ಆದಂಥ ಒಂದು ಸಂವಿಧಾನ, ಈ ದೇಶದ ಸಂವಿಧಾನ ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನ, ಒಳ್ಳೆಯ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಚಂದ್ರಿಕಾ ಪರಮೇಶ್ವರ್, ಲತಾ ರವಿ ರಾಠೋಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಾಳಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮತ್ತು 2026-27ನೇ ಸಾಲಿನ ತಾಲೂಕಿನ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆ ಸಭೆ ಜರುಗಿತು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನಿಂದ 2,35 ಲಕ್ಷ ರೂಪಾಯಿ ಸಂಪೂರ್ಣ ಅನುದಾನವನ್ನು ಚಿತ್ತಾಪುರ ಮತ್ತು ಸೇಡಂಗೆ ಬಳಸಿಕೊಂಡು ಕಾಳಗಿ ಪಟ್ಟಣಕ್ಕೆ ಶೂನ್ಯ ಅನುದಾನ ತಾರತಮ್ಯ ವಹಿಸಿದ್ದಕ್ಕೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಕಾಳಗಿ ಪಟ್ಟಣದ ಪ್ರಗತಿಗಾಗಿ ಪ್ರಜಾಸೌಧ ಕಟ್ಟಡ ಪ್ರಾರಂಭವಾಗಿ ಕೆಲವು ದಿನಗಳಲ್ಲಿ ತೆಗೆದುಕೊಂಡಿದ್ದಕ್ಕೆ ಪ್ರಶ್ನೆ ಕೇಳಿದಾಗ ಎಇ ಅಧಿಕಾರಿಗಳು ಸುಮ್ಮನೆ ಕುಳಿತ ಪ್ರಸಂಗ ಕೂಡ ಜರುಗಿತು.
ನಿಮ್ ಕೇಳಿದ್ರೆ ನೀವು ತಹಸೀಲ್ದಾರ್ ಕೇಳಿದ್ರೆ ಡಿಸಿ ಕೇಳಿದ್ರೆ ಮೇಲೆ ನಾವು ಇದೀನ್ ಪ್ರಯೋಜನ ಮತ್ತೆ ಓಟ್ ಯಾಕೆ ಹಾಕ್ಬೇಕು ನಮ್ಗೆ ಮತ್ತೆ ಇವಾಗ ಎಷ್ಟು ಒನ್ ವೀಕ್ ಅಂತ ಹೇಳಿದಾರಲ್ಲ, ಯಾವಾಗ 1 ವೀಕ್ ಆಯ್ತಲ್ಲ, ಇವಾಗ 1 ವೀಕ್ ಮತ್ತೆ ನೀವು 1 ವೀಕ್ ಬಂದು ನಮ್ಗೆ ಹೇಳಿದ ಇದ್ರ ಬಗ್ಗೆ ಇವಾಗ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀವಿ. ಇನ್ನೊಂದು ಹೇಳ್ತೀನಿ ನೋಡಿ, ಆಫೀಸರ್ ನಿಮ್ಮ ಹೆಸರೇನು? ಶಶಿಕಾಂತ್. ನಾವು ಆಯ್ತು ಇಲ್ಲಿ ಎಮ್ ಆಗ್ಬೇಕಿದ್ರೆ ಪಾರ್ಟಿ ಬಿಜೆಪಿ ಕಾಂಗ್ರೆಸ್ JDS ಬಂದು ಮೀಟಿಂಗ್ ಹಾಲ್ ಅಲ್ಲಿ ಯಾವುದು ಪಾರ್ಟಿ ಗೀಟಿ ಯಾವುದು ಬರಲ್ಲ. ಇವಾಗ ನಾನು ನಿನ್ನೆನೂ ನೀವು ಮಾತಾಡಿದ್ದೆ, ನೀವೇನಂದ್ರಿ ಸರ್ ನಾನು ಈ ಕಡೆನೂ ಆ ಕಡೆನೂ ಪ್ರೆಜರ್ ಬರ್ತೀವಿ, ಈ ಕಡೆನೂ ಪ್ರೆಜರ್ ಬರ್ತೀವಿ. ನಾವು ಏನಂತ ಪ್ರೆಜರ್ ಮಾಡಿದ್ವಿ ನಿಮಗೆ? ಕೆಲಸ ಮಾಡಿ ಅಂತ ಅಷ್ಟೇ, ಡೆವಲಪ್ಮೆಂಟ್ ಆಗಲಿ ಅಂತ ಪ್ರೆಷರ್ ಆಗ. ನಿಮ್ದು ಏನ್ ಕೆಲಸ ಇದೆ? ಡೆವಲಪ್ಮೆಂಟ್ ಮಾಡಬೇಕು, ಅಕಾರ್ಡಿಂಗ್ ಟು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ ಮಾಡಬೇಕು. ಅಲ್ಲಿ CM ಅವರು DCM ಅವರು ಆದೇಶ ಅನೌನ್ಸ್ ಮಾಡಿದ್ದಾರೆ. 3 ಸೆಕೆಂಡ್ ಉಸ್ತುವಾರಿ ಸಚಿವರು CM ಅವರು ಅನೌನ್ಸ್ ಮಾಡಿದ್ದಾರೆ ಆದಷ್ಟು ಬೇಗ. ಲಾಸ್ಟ್ ಟೈಮ್ ಸೆಷನ್ ಅಲ್ಲೂ ಬೆಳಗಾವಿಯಲ್ಲಿ ಡಿಸ್ಕಷನ್ ಆಯ್ತು, ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಕಡೆ. ಸ್ಟಾರ್ಟ್ ಆದ್ರೂ ಇವಾಗ ಸ್ಟಾಪ್ ಮಾಡಿದ್ದಾರೆ. ಇದಕ್ಕೇನಂತೀರ? DC ಇರ್ತಾರೆ, ಅವ್ರು ಮಾತಾಡಿದೆ, ಅವ್ರು ಏನಂತಿದ್ದಾರೆ, ಬಸ್ಗಳಿಲ್ಲ ಸರ್, ಡ್ರೈವರ್ಗಳಿಲ್ಲ, ಕಂಡಕ್ಟರ್ ಇಲ್ಲ. ನೀವು ಕರೆಕ್ಟ್ ಆಗಿ ಮಾಹಿತಿ ಕೊಡಿ, ಏನಿದೆ ಹೇಳಿ, ಸುಮ್ಮನೆ ನೀವು ಡಿಲೇ ಮಾಡ್ತಾ DC ಅವ್ರು ಹೇಳಿದಾರ್ರಿ ಬಸ್ ಇಲ್ಲ ಅಂತ. ಮುಂದೆ ಮಾತಾಡಿದ್ರು ನಾನು ಯಾಕೆ ತೊಂದರೆ ಆಗುತ್ತೆ? ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿರಾಜ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಲಕ್ಷ್ಮಣ್ ಶೃಂಗೇರಿ, ತಾಲೂಕಾ ಪಂಚಾಯತ್ ಇಒ ಬಸಲಿಂಗಪ್ಪ ಡಿಗ್ಗಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಂಕಜ ಎ, ಸಿಪಿಐ ಜಗದೇವಪ್ಪ ಪಾಳ ಸೇರಿದಂತೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಕಾಳಗಿ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನಾಚರಣೆ ಮಾಡಲಾಯಿತು. ಕಾಳಗಿ ಪಟ್ಟಣ ಪಂಚಾಯತ್ ಕಾರ್ಯಾಲಯ ಹಾಗೂ BR ಅಂಬೇಡ್ಕರ್ ವೃತ್ತದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅವರ ಪ್ರತಿಮೆಗೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಆಚರಣೆ ಮಾಡಲಾಯಿತು. ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 156ನೇ ಜನ್ಮದಿನ ಅಂಗವಾಗಿ ಅವರು ನಮ್ಮನ್ನು ಆಗಲಿ ಇವತ್ತು 69 ವರ್ಷ ಆಗಿರ್ತದೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅವರು ಒಂದು ಪೂಜೆ ವಂದನೆ ಮಾಡಬೇಕಂತ ಕಾರಣಕ್ಕೆ ನಾನು ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. 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 ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ಧಮ್ಮಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಸಂಘಂ
ಸಂಘಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್, ಬಸಲಿಂಗಪ್ಪ ಡಿಗಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಂಕಜ ಎ ಸೇರಿದಂತೆ ಪಟ್ಟಣದ ಪ್ರಮುಖರು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಕಲಬುರಗಿ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನವನ್ನ ನಗರದ ಜಗತ್ ವೃತ್ತದಲ್ಲಿ ಭಾವಪೂರ್ಣವಾಗಿ ಆಚರಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪ್ರಾದೇಶಿಕ ಆಯುಕ್ತೆ ಜಹೀರಾ ನಸ್ರೀಂ, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನು, ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಮರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಸಿಂಧೆ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೀತಿ ದೊಡ್ಡಮನಿ, ಪೂಜಾ ಭಂತೆ, ವರಜ್ಯೋತಿ ಅಣದೂರ್ ಬೀದರ್, SC/ST ನೌಕರರ ಸಂಘದ ಅಧ್ಯಕ್ಷ ಮಹೇಶ್ ಹುಬ್ಬಳ್ಳಿ ಸೇರಿದಂತೆ ಅನೇಕ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಎಲ್ಲ ಮುಗಿಸ್ದಾಗ ಬರ್ತಿರ್ತೀವಿ, ಯಾವಾಗ ಜಲ್ದಿ ಬರೋದು ತರ್ತೀವಿ, ಬ್ಯಾಂಗ್ಳೂರ್ ಹೋಗೋದು ನೋಡ್ತೀವಿ, ಬಿಡೋದು ಮುಗಿಸ್ತೀನಿ. ಇಂದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ದಿನ. ನಾವೆಲ್ಲರೂ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಕ್ಕೆ ಎಲ್ಲರೂ ಇಲ್ಲಿ ಜಗತ್ ಸರ್ಕಲಲ್ಲಿ ಇರೋದು ಸ್ಟ್ಯಾಚ್ಯೂಗೆ ಬಂದು ಮಾಲಾರ್ಪಣೆ ಮಾಡಿ ಕ್ಯಾಂಡಲ್ಸ್ ಎಲ್ಲ ನಾವು ಹಚ್ಚಿ ಒಂದು ಸಣ್ಣ ಪ್ರೇಯರ್ ಮಾಡಿ ಅವ್ರಿಗೆ ಜ್ಞಾಪಿಸ್ಕೊಂಡಿದ್ದೀವಿ. ಇವತ್ತು ಒಂದು ದಿನ ನಾವು ಹೇಗೆ ಅಂಬೇಡ್ಕರ್ ಜಯಂತಿ ದಿನ ಸಹ ಅವ್ರಿಗೆ ಜ್ಞಾಪಿಸ್ಕೊಂಡು ಅವ್ರ ತತ್ವಗಳು ಮತ್ತು ಸಿದ್ಧಾಂತಗಳು ಅವ್ರು ಕೊಟ್ಟಿರೋದು ನಾವು ನಮ್ಮ ಸಂವಿಧಾನ ನಾವು ಜ್ಞಾಪಿಸ್ಕೊಳ್ತೀವಿ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ತೀವಿ ಅಂತ ಒಂದು ಮರು ಡೆಡಿಕೇಶನ್ ಮಾಡ್ತೀವಿ. ಅದೇ ರೀತಿ ಇವತ್ತು ಸಹ ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ಎಲ್ಲ ಜಿಲ್ಲಾಡಳಿತದಿಂದ ಇರೋದು ಎಲ್ಲ ಅಧಿಕಾರಿ ವರ್ಗನವರು ಬಂದು ಇಲ್ಲಿ ಒಂದು ಶ್ರದ್ಧಾಂಜಲಿ ವಹಿಸಿದ್ದಾರೆ. ಕಲಬುರಗಿ ಸೇರಿದಂತೆ ರಾಜ್ಯದ 6 ಕಡೆಗಳಲ್ಲಿ ಬಲವರ್ಧನೆ ಕೇಂದ್ರಗಳ ಸ್ಥಾಪನೆಗೆ ITBT ಇಲಾಖೆ ಆಲೋಚಿಸಿದೆ ಎಂದು ITBT ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರು ಹೊರತುಪಡಿಸಿ ಕಲ್ಯಾಣ ಕರ್ನಾಟಕದ ಕಲಬುರಗಿಯನ್ನ ಕೇಂದ್ರೀಕರಿಸಿ IT ವಲಯ ವಿಸ್ತರಿಸುವ ಗುರಿಯೊಂದಿಗೆ ಸರ್ಕಾರದ ಉಪಕ್ರಮವಾದ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಗುಪ್ತಾ ಹಾಗೂ ಕೃಷಿ ಕಲ್ಪ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CM ಪಾಟೀಲ್ ಅವರೊಂದಿಗೆ ಕಾರ್ಯಯೋಜನೆಗಳ ಕುರಿತು ವಿವರ ನೀಡಿದ ಸಚಿವರು, ನೂತನ ಸ್ಮಾರ್ಟ್ ಆಪ್ಗಳು, JCCಗಳು ಮತ್ತು ನಾವೀನ್ಯತೆಗಳ ಕೇಂದ್ರಗಳ ಸ್ಥಾಪನೆ, ಮಾರುಕಟ್ಟೆ ವೃದ್ಧಿ, ನವೋದಯ ಸ್ಥಾಪನೆ ಉದ್ದೇಶ ಹೊಂದಲಾಗಿದೆ ಎಂದು ಸಚಿವರು ತಿಳಿಸಿದರು. ನಮ್ಮ ಜೊತೆ ಇವತ್ತು ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ CEO ನಮ್ಮ ಡಿಪಾರ್ಟ್ಮೆಂಟ್ ಆಫ್ ITBT ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಡಿನಲ್ಲಿ ಬರುವಂಥ ಒಂದು ಸಂಸ್ಥೆ. ನಮ್ಮ ಸಂಜೀವ್ ಗುಪ್ತಾ ಅಂತ ಅವರ ಹೆಸರು. ನಮ್ಮ ಕಲಬುರಗಿಗೆ ನಾವು ಕಳೆದ ಬಾರಿ ಹೇಳಿದಂತೆ ಒಂದು ನೀಲಿ ನಕ್ಷೆಯನ್ನು ನಾವು ಹಾಕಿದ್ದೀವಿ. ಎಸ್ಪೆಷಲಿ ನಮ್ಮ ಭಾಗ ಮತ್ತು ವಿಶೇಷವಾಗಿ ಕಲಬುರಗಿನಲ್ಲಿ ಯಾವ ರೀತಿ ನಾವು ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚು ಮಾಡ್ಬೋದು, ಉದ್ಯಮಶೀಲತೆ ಹೇಗೆ ಹೆಚ್ಚು ಮಾಡ್ಬೋದು, ನವೋದ್ಯಮಗಳನ್ನು ನಾವು ಹೇಗೆ ಹೆಚ್ಚು ಮಾಡ್ಬೋದು, ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟನ್ನು ಹೇಗೆ ಹೆಚ್ಚು ಮಾಡ್ಬೋದು ಅಂದ್ಬಿಟ್ಟು
ಒಂದು ನೀಲಿ ನಕ್ಷೆಯನ್ನು ಹಾಕಿದ್ದೀವಿ ಅಂತ ನಾವು ಹೇಳಿದ್ವಿ. ಅದರ ರೀತಿಯಲ್ಲಿ ಹಿಂದಿನ ಆಯವ್ಯಯ ಘೋಷಣೆಯಲ್ಲೂ ಕೂಡ ನಮ್ಮ ಭಾಗದಲ್ಲಿ ಒಂದು ಅಗ್ರಿಟೆಕ್ ಎಕ್ಸಿಲರೇಟರು, ಮಲ್ಟಿ ಡಿಸಿಪ್ಲಿನ್ ಸ್ಕಿಲ್ ಸೆಂಟರು ಮತ್ತು ನವೋದ್ಯಮಗಳಿಗೆ ಕೋವರ್ಕಿಂಗ್ ಸ್ಪೇಸು ಅಥವಾ ಇನ್ಕ್ಯುಬೇಟರ್ ಆಕ್ಸಿಲರೇಟರ್ಸು ಮಾಡಬೇಕಂತ ಕೂಡ ಘೋಷಣೆ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಕಳೆದ ಕ್ಯಾಬಿನೆಟ್ ಒಂದು 15 ದಿನ ಹಿಂದೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಎಲ್ಲನೂ ಕೂಡ ಅಪ್ರೂವಲ್ ಆಗಿದೆ. ಒಂದು ಕಡೆ ಡಿಪಾರ್ಟ್ಮೆಂಟ್ ಆಫ್ IT/BTಯಿಂದ ಈ ಕೆಲಸಗಳು ಹಮ್ಮಿಕೊಂಡಿದ್ರೆ, ಮತ್ತೊಂದು ಕಡೆ ವಿಶೇಷವಾಗಿ ನಮ್ಮ ಈ ತೊಗರಿ ಖನಿಜ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ನಾವು ಕೃಷಿಗೆ ಹೇಗೆ ನಾವು ಹೆಚ್ಚು ಉತ್ತೇಜನ ಕೊಡ್ಬೋದು ಮತ್ತು ನಮ್ಮ ಭಾಗದಲ್ಲಿರುವಂಥ ನವೋದ್ಯಮಗಳಿಗೆ ಯಾವ ರೀತಿ ಉತ್ತೇಜನಗಳನ್ನು ಕೊಡ್ಬೋದು ಅಂತ ಕೂಡ ಒಂದು ಇನ್ಕ್ಯುಬೇಷನ್ ಮಾಡ್ತಾಯಿದ್ದೀವಿ. ಅದನ್ನು ಆ ಜವಾಬ್ದಾರಿಯನ್ನು ಸರ್ಕಾರ ಮತ್ತು ಇಲಾಖೆ ಕೃಷಿಕಲ್ಪ ಅಂತ ಒಂದು ಸೆಕ್ಷನ್ 8 ಕಂಪನಿಗೆ, ನಾಟ್ ಫಾರ್ ಪ್ರಾಫಿಟ್ ಕಂಪನಿಗೆ ವಹಿಸಿದ್ದೇವೆ. ಒಂದು ಮಾನದಂಡಗಳ ಪ್ರಕಾರ ಅದರ CEO ಅವರು ನಮ್ಮ CM ಪಾಟೀಲ್ ಅಂತ. CM ಪಾಟೀಲ್ ಅವರು ಮುಂಚೆ ಹುಬ್ಳಿನಲ್ಲಿ ನಿಮ್ಮ ದೇಶಪಾಂಡೆ ಫೌಂಡೇಶನ್ನಲ್ಲಿ ಕೆಲಸ ಮಾಡಿದವರು. ಇವತ್ತೇನು ನೀವು ಹುಬ್ಳಿಯಿಂದ ಹೊರಗೆ ಬಂದ ತಕ್ಷಣ ಇನ್ಫೋಸಿಸ್ ಪಕ್ಕ ಇನ್ನೊಂದು ದೊಡ್ಡ ಬಿಲ್ಡಿಂಗ್ಗಳು ಕಾಣ್ತೀರಾ, ಅದು ದೇಶಪಾಂಡೆ ಫೌಂಡೇಶನ್ ಮುಖಾಂತರ ಕಟ್ಟಿಸಿರೋದಂಥದ್ದು. ಅಲ್ಲಿ ನವೋದ್ಯಮ ಇವತ್ತು ಹುಬ್ಳಿ, ಬೆಳಗಾವಿ, ಧಾರವಾಡನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನವೋದ್ಯಮಗಳು ಬೆಳೀತಾ ಇವೆ ಅಂದರೆ ಬಹುಶಃ ದೇಶಪಾಂಡೆ ಫೌಂಡೇಶನ್ ಭಾಳ ದೊಡ್ಡ ಕೊಡುಗೆ ಇದೆ. ಅದರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ CM ಪಾಟೀಲ್ ಅವ್ರದ್ದು ಕೂಡ ಇದೆ. ಅಲ್ಲಿ 8 ವರ್ಷ ಇದ್ದರೆ 7 ವರ್ಷ ಅವರು CEO ಆಗಲಿ ಕೆಲಸ ಮಾಡಿದರು. ಅದಾದಮೇಲೆ ಮತ್ತು ಖಾಸಗಿ ವಲಯಕ್ಕೆ ಬಂದು ಅವರದಾದಂಥ ಒಂದು ಸಂಕಲ್ಪ ಇತ್ತು. ಇಲ್ಲಿ ಏನು ನಮ್ಮ ಕೃಷಿಕರಿಗೆ ಅವರ ಬೆಳೆಗೆ, ಅವರ ಉತ್ಪಾದನೆಗೆ ಸೂಕ್ತವಾದಂಥ ಬೆಲೆ ಕೊಡಿಸ್ಬೇಕು ಅಂದ್ಬಿಟ್ಟು ಕೃಷಿಕಲ್ಪ ಅಂತ ಆಕ್ಸೆಲ್ ಪಾರ್ಟ್ನರ್ಸ್ ಅವ್ರ ಜೊತೆ ಪ್ರಾರಂಭ ಮಾಡಿದ್ರು. ಆಕ್ಸೆಲ್ ಪಾರ್ಟ್ನರ್ಸ್ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ವೆಂಚರ್ ಕ್ಯಾಪಿಟಲ್ ಫಂಡ್. ಆಮೇಲೆ ಆಕ್ಸೆಲ್ ಇಂಡಿಯಾ ಈಸ್ ಆಲ್ಸೋ ಇಂಡಿಯಾಸ್ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಫಂಡ್. ಈಗ ನಿಮ್ಮ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ
ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ. ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬಿಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶುವಿನ NICU, ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 9035435408. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.